ಮಳೆ ನಿಂತರೂ ಮಳೆ ನೀರು ನಿಂತಿಲ್ಲ ಎನ್ನುವಂತಾಗಿದೆ ಕರುನಾಡಿನ ಪರಿಸ್ಥಿತಿ. ವರುಣಾರ್ಭಟದಿಂದ ಡ್ಯಾಂಗಳು ಭರ್ತಿಯಾಗಿದ್ದು ನದಿಗಳು ಭೋರ್ಗರೆತಾ ಇದೆ. ಇದರಿಂದ ಊರಿಗೆ ಊರೇ ಪ್ರವಾಹದಲ್ಲಿ ಸಿಲುಕಿ ನಲುಗಿವೆ. ಬೆಳಗಾವಿಯಲ್ಲಿ ದಂಡೆತ್ತಿ ದಾಳಿ ಮಾಡ್ತಿದೆ ಘಟಪ್ರಭಾ. 800 ಮನೆ ಜಲಾವೃತ, ಊರಿಗೆ ಊರೇ ನಡುಗಡ್ಡೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಳವಂಕಿ ಗ್ರಾಮವನ್ನೇ ಘಟಪ್ರಭಾ ನದಿ ತನ್ನೊಳಗೆ ಹಾಕಿಕೊಂಡಿದೆ. ಸುಮಾರು 800ಕ್ಕೂ ಹೆಚ್ಚು ಮನೆಗಳು ಇರುವ ಅರ್ಧದಷ್ಟು ಊರೇ ನದಿ ನೀರಲ್ಲಿ ಮುಳುಗಿದ್ದು ಬದುಕು ಬರ್ಬಾದಾಗಿದೆ. ರಸ್ತೆಯಲ್ಲಿ ಸೊಂಟದ ಮಟ್ಟಿಗೆ ನಿಂತ ನೀರಲ್ಲೇ ಜನ ಓಡಾಡ್ತಾ ಇದ್ದಾರೆ. ಗೋಕಾಕ್ ತಾಲೂಕಿನ ಒದಗಟ್ಟಿ ಗ್ರಾಮವು ಮುಳುಗಡೆ. ಘಟಪ್ರಭಾ ನದಿ ತೀರದಿಂದ ಗೋಕಾಕ್ನ ಒದಗಟ್ಟಿ ಗ್ರಾಮ 1 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ನೆರೆ ನೀರು ಗ್ರಾಮಕ್ಕೆ ನುಗ್ಗಿದ್ದು 50ಕ್ಕೂ ಹೆಚ್ಚು ಮನೆಗಳು ಮುಳುಗಿವೆ. ಪ್ರಸಿದ್ಧ ಉದ್ದಮ್ಮ ದೇವಿಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕೋಡಿಯ ಸಪ್ತಸಾಗರದಲ್ಲಿ ಕೃಷ್ಣಾ ನದಿ ನೀರು ಜನರ ನೆಮ್ಮದಿ ಕಸಿದಿದೆ. ಅಕ್ಕವ ಅನ್ನೋರ ಮನೆ ಮುಳುಗಿ ಸಾಮಗ್ರಿಗಳೆಲ್ಲ ಕೊಚ್ಚಿ ಹೋಗಿವೆ. ಸುರಕ್ಷಿತ ಸ್ಥಳದಲ್ಲಿ ಒಂದು ಸೂರು ಕುಡಿ ಅಂತ ಮಹಿಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಜಾಗ ಕೊಟ್ರಿ ಅಂದ್ರೆ ನಮಗೇನು ರೊಕ್ಕ ಬೇಡ, ರೂಪಾಯಿ ಬೇಡ, ನಿಮ್ದೇನು ದಂಡ ಬೇಡ, ದರೋತ್ ಬೇಡ, ಜಾಗ ಅಟ್ಟ ನಮಗೆ ಸೇಫ್ಟಿ ಮಾಡಿ ಮನೆ ಒಂದು ಹಾಕಿಕೊಡ್ರಿ. ಗೋಕಾಕ್ ಹೊರವಲಯದ ಚಿಕ್ಕೋಳಿ ಸೇತುವೆ ಬಿರುಕು ಮೂಡಿದ್ದು ಬೈಕ್ ಮತ್ತು ಜನರ ಓಡಾಟಕ್ಕಷ್ಟೇ ಅವಕಾಶ ನೀಡಲಾಗಿದೆ. ಪ್ರವಾಹದ ಪ್ರಹಾರಕ್ಕೆ ಕೊಚ್ಚಿ ಹೋಗುತ್ತಿದೆ ಜನರ ಬದುಕು. ಬಾಗಲಕೋಟೆಯಲ್ಲಿ ಘಟಪ್ರಭಾ ನದಿ ಕೋಪಕ್ಕೆ ಬದುಕು ಸರ್ವನಾಶವಾಗಿದೆ. ಮಿರ್ಜಿ ಗ್ರಾಮದ ಉಪ್ಪಾರ ಓಣಿಯಲ್ಲಿ 80ಕ್ಕೂ ಹೆಚ್ಚು ಮನೆಗಳು ಮುಳುಗಿದೆ. 7-8 ಅಡಿ ನೀರು ನಿಂತಿದ್ದು ಮನೆಯಲ್ಲಿ ಇದ್ದ ವಸ್ತು ಜಲಾಸುರನ ಪಾಲಾಗಿದೆ. ಸಾವಿರಾರು ಎಕರೆ ಕಬ್ಬು ಕೊಚ್ಚಿ ಹೋಗಿದೆ. ಸರ್ಕಾರಿ ಶಾಲೆಗಳೇ ಆಸರಿಯಾಗಿದೆ. ಸಾವಿರಾರು ಎಕರೆಯಲ್ಲಿ ಬೆಳೆ ಜಲಾಹುತಿ. ಯಾದಗಿರಿಯಲ್ಲಿ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರು ರಿಲೀಸ್ ಮಾಡಲಾಗ್ತಾ ಇದೆ. ಯಕ್ಷಂತಿ, ಗೌಡೂರು, ಟೊಣ್ಣೂರು ಗ್ರಾಮ ಜಲಾವೃತವಾಗಿದೆ. ಸಾವಿರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ಜಲಾಹುತಿ ಪಡೆದಿದೆ. ಅಂಡರ್ ಪಾಸ್ನಲ್ಲಿ ಸಿಲುಕಿದ ಕೆಎಸ್ಆರ್ಟಿಸಿ ಬಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಎಡೆಬಿಡದೆ ಮಳೆ ಸುರಿತಾ ಇದ್ದು ಮಂಗಳೂರಿನ ಪಡೀಲ್ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಿಲುಕಿತ್ತು. ಇಂಜಿನ್ಗೆ ನೀರು ನುಗ್ಗಿ ಬಸ್ ನೀರಲ್ಲಿ ನಿಂತಿತ್ತು. ಪ್ರಯಾಣಿಕರು ಪರದಾಡಿದ್ರು. ನೇತ್ರಾವತಿ ನದಿ ಅಬ್ಬರ, ಬಿ ಕಸ್ಬಾ ಗ್ರಾಮದಲ್ಲಿ ಪ್ರವಾಹ. ಬಂಟ್ವಾಳ ತಾಲೂಕಿನ ಬಿ ಕಸ್ಬಾ ಗ್ರಾಮದಲ್ಲಿ ನೇತ್ರಾವತಿ ನದಿ ಪ್ರವಾಹ ಸೃಷ್ಟಿಸಿದೆ. ಗ್ರಾಮದ ಮೀನು ಮಾರುಕಟ್ಟೆ, ದಿನಸಿ, ತರಕಾರಿ ಅಂಗಡಿಗಳು ಮುಳುಗಿದ್ದು ವರ್ತಕರು ಪರದಾಡಿದ್ದಾರೆ. ಅತ್ತ ಪುರಸಭೆಯ ವಾಣಿಜ್ಯ ಸಂಕೀರ್ಣವೂ ಕೂಡ ಜಲಾವೃತವಾಗಿದೆ. ಏನೇ ಹೇಳಿ, ಪ್ರಚಂಡ ಪ್ರವಾಹ ಕೆಲವರ ಜೀವಕ್ಕೆ ಸಂಚಕಾರ ತಂದೊಡ್ಡಿದೆ. ಜೀವ ಉಳಿಸಿಕೊಳ್ಳುವುದಕ್ಕೆ ಜನರು ಪರದಾಡುವಂತೆ ಮಾಡಿಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.